ಪ್ರಚಲಿತ ವಿದ್ಯಮಾನಗಳ ಕುರಿತು ಆಸಕ್ತಿ ಹಾಗೂ ಅರಿವು ಹೊಂದಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯದ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಮೊಬೈಲ್ ಹಾವಳಿಯಿಂದಾಗಿ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ವಿಡಿಯೋ ಗೇಮ್ಸ್ ನೋಡುವ ಭರಾಟೆಯಲ್ಲಿ ಪತ್ರಿಕೆ, ನಿಯತಕಾಲಿಗಳತ್ತ ಮಕ್ಕಳು ಕಣ್ಣೆತ್ತಿ ಸಹ ನೋಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಇತ್ತೀಚೆಗೆ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗ್ತಾ ಇದೆ. ಈ ಕಾರಣ ಪ್ರಚಲಿತ ವಿದ್ಯಮಾನಗಳ ಕುರಿತು ಆಸಕ್ತಿ ಹಾಗೂ ಅರಿವು ಹೊಂದಲು ಅನುಕೂಲವಾಗುವಂತೆ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿ ನಿಯಮಿತ ಕಾಲಗಳಿಗೆ ಪತ್ರಿಕೆಯನ್ನು ಒದಗಿಸಿ ಇದಕ್ಕಾಗಿ ಪ್ರತಿನಿತ್ಯ ಸಮಯ ನಿಗದಿ ಮಾಡುವಂತೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಕಳೆದ 25 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದೇ ಮಾದರಿಯಲ್ಲಿ ಗುಲ್ಬರ್ಗದ ವಿವಿಧೆಡೆ ಮತ್ತು ರಾಜ್ಯದ ವಿವಿಧೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಈ ನಮ್ಮ ಬಯಲು ಗ್ರಂಥಾಲಯ ಮಾದರಿಯಲ್ಲಿ ಕೂಡ ಹಲವಾರು ಕಡೆ ಗ್ರಂಥಾಲಯಗಳು ಆರಂಭವಾಗಿದೆ. ಬಯಲು ಗ್ರಂಥಾಲಯ ತುಂಬ ಸಂತೋಷದ ವಿಷಯ. ಈ ಬಯಲು ಗ್ರಂಥಾಲಯ ಇತ್ತೀಚೆಗೆ ಏನಾಗ್ತಾ ಇದೆ, ಇದು ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಇದು ಜನರಲ್ಲಿ. ಯಾಕಂದರೆ ವಾಟ್ಸಪ್ಪು ಅವೆಲ್ಲ ಬಂದಿರೋದ್ರಿಂದ, ಮೊಬೈಲ್ ಹಾವಳಿಯಿಂದಾಗಿ ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಅವಾಗ ಕೂಡ ಅದೇ ಉದ್ದೇಶದಿಂದ ಇತ್ತು. ಇವಾಗ ಇತ್ತೀಚೆಗೆ ತೀರಾ ಅತಿ ಆಗ್ತದೆ, ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಓದಿಸ್ಬೇಕು ಎಲ್ಲರಲ್ಲಿ ಅಂತೇಳಿ ಮಾಡಿದ್ದು. ಬರೀ ಕೇವಲ ನಮ್ಮ ಬಯಲು ಗ್ರಂಥಾಲಯ ಸಾರ್ವಜನಿಕ ಉದ್ಯಾನವನಕ್ಕೆ ಮಾತ್ರ ಸೀಮಿತಗೊಳಿಸಿದೆ. ನಾವು ಪಕ್ಕದಲ್ಲಿರ್ತಕ್ಕಂತಹ ರೋಟರಿ ಸ್ಕೂಲಲ್ಲಿ ಕೂಡ ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಬೇಕು, ಪತ್ರಿಕೆಗಳು ಓದುವ ಹವ್ಯಾಸ ಹೆಚ್ಚಿಸಬೇಕು ಅಂತೇಳಿ 2001ನೇ ಇಸವಿಯಲ್ಲೇ ನಾವು ನಮ್ಮ ಗಾರ್ಡನ್ನಲ್ಲಿರ್ತಕ್ಕಂಥ ರೋಟರಿ ಸ್ಕೂಲ್ನಲ್ಲಿ ಒಂದು ಬಯಲು ಗ್ರಂಥಾಲಯ ಅಂತ ಆರಂಭಿಸಿದ್ವಿ. ಅದು ಆರಂಭಿಸಿದ ನಂತರ ನಾವು ಪತ್ರಿಕೆ ಅವು ಇವು ಕೊಡ್ತೀವಿ. ಅದೇ ಮಾದರಿಯಲ್ಲಿ ಬೇರೆ ಬೇರೆ ಕಡೆ ಕೂಡ ಆಗಿದೆ. ಮತ್ತು ಈಗ ರಾವೂರು ಶಾಲೆಯಲ್ಲಿ ಕೂಡ ಬಯಲು ಗ್ರಂಥಾಲಯ ಆರಂಭಿಸಿದೆ. ಸೊ ಇಂಥ ಒಂದು ಬಯಲು ಗ್ರಂಥಾಲಯದ ಕಾನ್ಸೆಪ್ಟು ಒಳ್ಳೆ ಕಾನ್ಸೆಪ್ಟೇ. ಮಕ್ಕಳಲ್ಲಿ ಓದಬೇಕು, ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಕೂಡ ಇದ್ರ ಬಗ್ಗೆ ಆರಂಭಿಸ್ಬೇಕಂತೇಳಿ ಮಾಡಿದ್ವಿ ನಾವು. ಆಮೇಲೆ ಈ ಬಯಲು ಗ್ರಂಥಾಲಯ ಕುರಿತು ನಾನು ಬರೆದಿರ್ತಕ್ಕಂಥ 2012ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ನಾನೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕಗಳಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಯಾವ ರೀತಿಯಾಗಿ ಆರಂಭಿಸಬೇಕು, ಏನು ಮಾಡ್ಬೇಕಂಬುದು ಕೂಡ 2012ರಲ್ಲೇ ನಾನು ಪ್ರಸ್ತಾಪ ಮಾಡಿದ್ದೆ. 2001ರಲ್ಲಿ ರೋಟರಿ ಸ್ಕೂಲ್ನಲ್ಲಿ ಬಯಲು ಗ್ರಂಥಾಲಯ ಸ್ಟಾರ್ಟ್ ಮಾಡಿದೆ, ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವಲ್ಲಿ. 2012ರಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು, ಯಾವ ರೀತಿ ಆರಂಭಿಸಬೇಕು, ಯಾಕೆ ಆರಂಭಿಸಬೇಕು ಎಂಬುದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಇಂತಹ ಒಂದು ಬಯಲು ಗ್ರಂಥಾಲಯದ ಬಗ್ಗೆ ಕೂಡ ಸಚಿವರು ಕೂಡ ನಾನು ಮನವಿ ಮಾಡಿದ್ದೀನಿ. ಈ ಹಿಂದೆ ಕೂಡ ಒಂದು ಬಯಲು ಗ್ರಂಥಾಲಯ ಶಾಲಾ ಕಾಲೇಜು ಪ್ರಾರಂಭಿಸಬೇಕಂತ ಪತ್ರಿಕಾಗೋಷ್ಠಿ ಕೂಡ ಮಾಡಿ ಎಲ್ಲರಿಗೂ ಗಮನ ತಗೊಂಡಿದೆ. ಆದರೆ ಸರ್ಕಾರ ಯಾಕೋ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನಿಸುತ್ತದೆ. ಯಾಕೆಂದರೆ ಈ ಹಿಂದೆ ಇದ್ದಂತಹ ಸರ್ಕಾರ, ಯಾವುದು BJP ಸರ್ಕಾರ ಇದ್ದಾಗ ಅವರು ಕೂಡ ಒಂದು ಇದು ಮಾಡಿದ್ದಾರೆ, ರೀಡಿಂಗ್ ಕಾರ್ನರ್ ಅಂತೇಳಿ ಕೂಡ ಅವರು ಕೂಡ ಒಂದು ಯೋಜನೆಯನ್ನು ಕೂಡ ಚಾಲೂ ಮಾಡಿ, ಅಂದರೆ ಅದೇನೆಂದರೆ 24,347 ಶಾಲೆಗಳಲ್ಲಿ ರೀಡಿಂಗ್ ಕಾರ್ನರ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಒಂದು 20 ಕೋಟಿ ರೂಪಾಯಿ ಕೂಡ ಅನುದಾನ ಮೀಸಲಿಟ್ಟಿತ್ತು ಬಜೆಟ್ನಲ್ಲಿ. ಅದು ಕೂಡ ನಾನು ಸ್ವಾಗತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದೆ. ಮತ್ತು ಬದಲಾದ ರಾಜಕೀಯ ಒಂದು ಸರ್ಕಾರದ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅದೇನು ಆದಂಗೆ ಕಾಣಲ್ಲ. ಈಗಲೂ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಬಯಲು ಗ್ರಂಥಾಲಯ ಪ್ರಾರಂಭ ಮಾಡಬೇಕು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.